ಕೆಟ್ಟ ವಿಲನ್ ಅಂದರೆ ನನ್ನ ಅದೃಷ್ಟನೋ ಏನೋ ಗೊತ್ತಿಲ್ಲ. ಆ ಕಾಲದಲ್ಲಿ ವಿಲನ್ ಅಂತಂದ್ರೆ ಒಂದು ಬ್ರ್ಯಾಂಡ್ ಇತ್ತು. ಸುಂದರವಾಗಿರೋ ಒಂದು ಕೆಟ್ಟವನು ಯಾಕೆ ಆಗಿರಬಾರ್ದು? ನೋಡಕ್ಕೆ ಚೆನ್ನಾಗೇ ಕಾಣಿಸ್ತಿರ್ತಾನಪ್ಪ, ಮಾಡೋದು ಹಲ್ಕ ಕೆಲಸ, ಶಕುನಿ ಕೆಲಸ ಮಾಡಿ ವಾಪಸ್ ನಮ್ಮ ಕೈಲಿ ಹೊಡಿಯೋಕ್ಕೆ. ಆಮೇಲೆ ಅದು ಕಬ್ಬಣ ಗಿಬ್ಬಣದಲ್ಲಾದರೆ ಅವನು 6 ತಿಂಗಳು ಶೂಟಿಂಗೇ ಮಾಡೋಂಗಿಲ್ಲ. ಅದು ಅನಂತನಾಗ್ದು ಕೂಡ ಆ ಫೈಟಿಂಗು ಡ್ಯಾನ್ಸು ಎಲ್ಲ ಇಷ್ಟ ಆಗ್ತಿರ್ಲಿಲ್ಲ. ಅವನಿಗೆ ಕಾದಂಬರಿ ಆಧಾರಿತ ತಗೊಳ್ಳೋಲ್ಲ. ಆಮೇಲೆ ಪಿಕ್ಚರ್ ನಮ್ಮಿಂದ ನಿಲ್ತಿರ್ಲಿಲ್ಲ, ಅದು ಹೀರೋಯಿನ್ ಮೇಲೆ ಹೋಗೋದು. ನಾವು ಎಂಟ್ರ್ ಆದ್ಮೇಲೂ ಕೂಡ ಅಣ್ಣ ಅವ್ರ ಕಂಪ್ನಿಗಳಿಗೆ ನಮಗೆ ಕರಿತಿರ್ಲಿಲ್ಲ. ಅದು ನಮ್ಮನ್ನ ಸಣ್ಣ ರೋಲಿಗೆ ಕರೀಲೇ ಇಲ್ಲ. ಆದರೆ ಈಗ ನನ್ನ ಪೀರಿಯಡ್ನವರು ಒಂದು 60 ಜನ ಸತ್ತೋಗ್ಬಿಟ್ಟಿದ್ದಾರೆ ನನ್ನ ಜೊತೆ ಮಾಡ್ತಿದ್ರು. ಮೋರ್ ದೆನ್ 60 ಮೆಂಬರ್ಸ್. ಹೌದು. ನೀವು ಇದು ವಿಚಾರ ಹೇಳಿದ್ರೆ ಹಾಸ್ಯ ಪಾತ್ರ ಅಂತ 200-250 ಸಿನಿಮಾಗಳು ಬಹುತೇಕ ಕೆಟ್ಟ ವಿಲನ್ನೇ. ಕೆಟ್ಟ ವಿಲನ್ ಅಂದರೆ ನನ್ನ ಅದೃಷ್ಟನೋ ಏನೋ ಗೊತ್ತಿಲ್ಲ. ಆ ಕಾಲದಲ್ಲಿ ವಿಲನ್ ಅಂತಂದ್ರೆ ಒಂದು ಬ್ರ್ಯಾಂಡ್ ಇತ್ತು. ಉದಯ್ ಕುಮಾರ್ ಅವರ ನಗು, ಅವರ ಕಣ್ಣು, ಅವರ ವಿಗ್ಗು, ವಜ್ರಮುನಿ ಅವರ ರೂಪ, ಅವರ ಡ್ರೆಸ್ ಕೋಡು, ಅಂದರೆ ಅದರಲ್ಲೇ ಎಂಟ್ರಿನಲ್ಲೇ ಅವ್ರಿಗೆ ಸಿನಿಮಾಕ್ಕೆ ಒಂದು ಮಖ ತೋರಿಸಿದ ತಕ್ಷಣ ಇವನೇ ಮೇನ್ ವಿಲನ್, ಇವನೇ ಡಾನ್ ಅನ್ನೋ ಥರ ಈ ಥರದ್ದು. ಆಮೇಲೆ ಬಹುತೇಕ ಇನ್ನೊಂದಷ್ಟು ಏನಾಯಿತು ಅಂತಂದರೆ ಆ ಪಾತ್ರಗಳಲ್ಲಿ ವಿಚಿತ್ರವಾದ ನಗು, ಆರ್ಟಿಫಿಷಿಯಲ್ ಮಾತು. ಆಮೇಲೆ ವಿಲನ್ ಅಂದ್ರೆ ಹಿಂಗೇ ಇರಬೇಕು ಅನ್ನೋದೊಂದು ಬ್ರ್ಯಾಂಡ್ ಇತ್ತು. ರಾವಣ ಆ ಥರ ಕತೆ ಇತ್ತಲ್ಲ, ದುರ್ಯೋಧನ ಅವರೆಲ್ಲ ಹೆಂಗಿದ್ರು ಹಂಗೆ ಅಹಮ್ಮು, ದುರಾಂಕಾರ ಇವೆಲ್ಲ ಸಿನಿಮಾ. ಆಮೇಲೆ ನಾನು ಮಾಡ್ತಿರೋ ಪಾತ್ರ ಎಲ್ಲ ಸೋಷಿಯಲ್ಲು. ಅದರಲ್ಲಿ ಯಾಕೆ ಇಷ್ಟೊಂದು ಒದ್ದಾಡ್ತೀವಿ? ಆಮೇಲೆ ಇಲ್ಲಿರೋ ವಿಗ್ಗು ಇಲ್ಲಿನ ತನಕ ವಿಶೇಷವಾದ್ದು, ಇಲ್ಲಿ ಸೈಡ್ ಲ್ಯಾಕ್ಸಿಂಗ್ ಒಂದು ಶೇಪು, ಇಲ್ಲೊಂದು ಮೀಸೆ ಹಿಂಗೆ, ಆಮೇಲೆ ಇಲ್ಲೊಂದು ಕತ್ತಿ ಯಾಕೆ ಇಟ್ಕೊಂಡ್ರೆ ಎಲ್ಲರೂ ಟೈಮಲ್ಲಿ ಓಡಾಡ್ತಾರೋ ಗೊತ್ತಿಲ್ಲ ವಿಲನ್ಗಳು ಅಂದ ತಕ್ಷಣ. ಇಲ್ಲೊಂದು ಕತ್ತಿ ಕೊಟ್ಟು ಈಗ ಉಂಗುರುಗಳು, ಅದೇನೋ ಕರೆಕ್ಟು, ಶ್ರೀಮಂತರಾಗಬೇಕು ಅಂತಲೇನೋ ಕಳ್ತನ ಮಾಡಿರ್ತಾರೋ ಏನೋ. ಆದರೆ ನಾನು ಅಂದ್ಕೊಂಡಿದ್ದು, ಈಗ ಸೊಸೈಟಿನಲ್ಲಿ ಒಂದು ಕತೆ ತೆಗಿತಾ ಇದ್ದಾರೆ, ಆ ಕತೆ ಒಳಗೆ ನಾನು ಖಳನಾಯಕ ಅಂದರೆ ಏನು? ಕೆಟ್ಟದ್ದು ಮಾಡೋಕ್ಕೆ ಫಿಸಿಕಲ್ ಕೆಟ್ಟದ್ದೇ ಅಂತ ಏನಿಲ್ಲ. ಅದು ಓನ್ಲಿ ಮಾನಭಂಗ ಗೀನಭಂಗದ್ದು ಹೆಣ್ಮಕ್ಳು ವಿಚಾರ ಬಂದಾಗ. ಗಂಡಸರು ಆಮೇಲೆ ಸುಂದರವಾಗಿರೋ ಒಂದು ಕೆಟ್ಟವನು ಯಾಕೆ ಆಗಿರಬಾರ್ದು? ನೋಡಕ್ಕೆ ಚೆನ್ನಾಗೇ ಕಾಣಿಸ್ತಿರ್ತಾನಪ್ಪ, ಮಾಡೋದು ಹಲ್ಕ ಕೆಲಸ, ಶಕುನಿ ಕೆಲಸ ಮಾಡಿ. ಶಕುನಿ ಇಲ್ವಾ ಈಗ ಮಹಾಭಾರತದಲ್ಲಿ? ನಾರದ ಎಷ್ಟು ಕಡೆ ತಂದಿಕ್ಕೇನೋ ಮಾಡ್ತಿರ್ತಾನಲ್ಲ. ಹಾಗಿದ್ದಾಗ ಅದು ಇದರಲ್ಲಿ ನಾವು ಕಲ್ಪನೆ ಮಾಡ್ಕೊಂಡಂಗೆ ಆಗುತ್ತೆ ಅಂತೇಳಿ ಪ್ರೊಡ್ಯೂಸರ್ಸ್ಗೆ ನಾನು ಸ್ವಲ್ಪ ಮಾರ್ಕೆಟಿಗೆ ಬಂದ ಮೇಲೆ, ಸರ್ ನಾನು ವಿಲನ್ ಮಾಡ್ತೀನಿ ಒಪ್ಕೊಳ್ಳಿ ನೀವೆಲ್ಲ, ಆದರೆ ಒಬ್ಬ ಬಂದು ನನಗೆ ಹೊಡೆಯೋದು, ನಾನೊಂದು 15 ಹೊಡೆಯೋದು, ಅವನು ಎಗರು ಮೇಲಿಂದ ಬೀಳೋದು, ಅದೆಲ್ಲ ಆಗ ಸಾಧ್ಯನೇ ಇಲ್ಲ. ಮುಖ್ಯಮಂತ್ರಿ ಚಂದ್ರು ಎಗರು ಬೀಳಕ್ಕೆ ಸಾಧ್ಯನಾ? ಒಂದು ವೇಳೆ ಹೀರೋ ಜೋರಾಗಿದ್ದರೂ ಕೂಡ ಒಂದೇ ಏಟಿಗೆ ನಾನು ಸತ್ತೋಗ್ಬೇಕು, ವಾಪಸ್ ನಮ್ಮ ಕೈಲಿ ಹೊಡೆಯೋಕ್ಕೆ. ಆಮೇಲೆ ಅದು ಕಬ್ಬಣ ಗಿಬ್ಬಣದಲ್ಲಾದರೆ ಅವನು 6 ತಿಂಗಳು ಶೂಟಿಂಗೇ ಮಾಡೋಂಗಿಲ್ಲ. ಈ ಥರದ್ದೆಲ್ಲ ವಾದ ಮಾಡಿ ಅವ್ರ ಹತ್ರ ಪಾತ್ರ ಮಾಡ್ತೀನಿ. ಮಾತಲ್ಲೇ ವಿಲನ್ ಆಗೋಣ, ನಗೋದ್ರಲ್ಲಿ ಮಾಡೋಣ. ಆಮೇಲೆ ಡ್ರೆಸ್ ಕೋಡು ಬೇಡ, ಆ ಥರದ್ದೆಲ್ಲ ಕ್ಯಾಶುವಲ್. ನಾನು ವಿಗ್ಗು ಅಂದ್ರೆ ಆಗುತ್ತೆ ಇಲ್ಲ, ಬೇಡ. ಮೀಸೆ ಗೀಸೆ ಏನೂ ಬೇಡ, ಮಾಮೂಲಿ ಮನುಷ್ಯ. ಕೆಟ್ಟದ್ದು ಯಾಕೆ ಮಾಡಲ್ಲ, ಅವ್ನು ಮಾಡ್ಬೋದಲ್ವ? ಆವಾಗ ಸ್ವಲ್ಪ ಬೈಕೊಂಡು ಏನೋ ಅಂತ ಕಿರಿಕ್ ಮಾಡ್ತೀಯಪ್ಪ ಅಂತೇಳಿ ಕೊಡೋರು. ಕೊಟ್ಟು ಕ್ಲಿಕ್ ಆಗಿತ್ತಾ ನೋಡ್ಕೊಂಡು ಎಲ್ಲರೂ ಅದೇ ಶುರು ಮಾಡೋದು. ಇಲ್ರಿ ವಿಲನ್ ಅಂದಾಗ ಅದು ಏನು ಡ್ರೆಸ್ ಹಾಕ್ಸ್ತೀರ, ಅದೆಲ್ಲ ಏನು ತೆಲುಗು ಥರ ಬೇಡ್ರಿ, ತಮಿಳು ಥರ ಏನು ಬೇಡ್ರಿ, ನಮ್ಮವ್ರು ಮಾಮೂಲಿನೇ ಇರ್ತಾರೆ, ಪಂಚ ಶರ್ಟೆ ಹಾಕೊಂಡು ಬಿಡ್ರಿ. ಆಮೇಲೆ ಯಾವಾಗಲೂ ವಿಲನ್ ಗರ್ಗರಿಯಾಗಿ ಯಾಕಿರ್ತಾನ್ರಿ, ಅವನೇನು ಮಲಿಕೊಳ್ಳೋದಿಲ್ವ ಎದ್ದೇಳೋದಿಲ್ವ? ಈಗ ನಾನು ವಾದ, ಬಟ್ಟೆ ಇಸ್ತ್ರಿ ಮಾಡ್ಕೊಂಡೆ ಹಾಕ್ಕೊಂಡು ಹಿಂಗೆ ಪಿನ್ ಮಾಡ್ಕೊಂಡು ಕೂತಿರ್ತಾರೆ, ಎಲ್ಲೂ ಮಲ್ಕೊಳ್ಳೋದಿಲ್ವ ಯಾವತ್ತೂ ಅಂತ ಹಿಂಗೆ ವಾದ ಮಾಡಿ ಚೇಂಜ್ ಮಾಡಿ ಸಕ್ಸಸ್ ಆಗೋಗಿದ್ದು. ಆಮೇಲೆ ಎಲ್ಲರೂ ಅದಕ್ಕೆ ಬಂದರು ಡೈಲಾಗ್ ಓರಿಯೆಂಟೆಡ್ ಬಹುತೇಕ. ಆದರೆ ಅವ್ರು ಬ್ರ್ಯಾಂಡ್ ಆಗೋಗಿದ್ರಿಂದ ಅವ್ರಿಗೆಲ್ಲ ಫೈಟಿಂಗ್ ಇಡೋರು. ನನ್ನ ಫೈಟಿಂಗ್ ಏನಂದರೆ ಅಷ್ಟೇ, ಅಂದರೆ ನನ್ನ ಅಸಿಸ್ಟೆಂಟ್ಸ್ ಇರ್ತಾರಲ್ಲ, ಬಾಡಿ ಗಾರ್ಡ್ಸ್, ಅವ್ರು ಹೊಡ್ಕಂಟ್ಲಿ, ಅವ್ರಿಗೆ ಅದು ಕೆಲಸ, ಸ್ಯಾಲ್ರಿ ಕೊಡ್ತೀನಿ. ನಾನು ಕೊನೆಗೆ ಬಂದು ಹಿಂಗೆ ಮರದ ಕೆಳಗಡೆ ಎಲ್ಲ ನಿಂತ್ಕೊಂಡು ವ್ಯಂಗ್ಯ ಮಾಡಿ ನಗಿಸ್ಬಿಟ್ಟು ಹೊಡೆದ್ಬಿಟ್ಟ ಅಂತ ನಾನು ರಿಯಾಕ್ಷನ್ ಎಲ್ಲ ಕೊಡ್ತಿದ್ದೆನಲ್ಲ, ಅದಕ್ಕೆ ಕ್ಲಿಕ್ ಆಯಿತು. ಅದಾದಮೇಲೆ ಏನಾಯಿತು, ಅನಂತನಾಗಿ ಹೀರೋ ಆಗಿ ಬಂದಮೇಲೆ, ಅರವಿಂದ್ ಮಾಡ್ತಿದ್ಮೇಲೆ, ರವಿಚಂದ್ರನು ಎಂಟ್ರಿ ಎಲ್ಲ ಆದಮೇಲೆ ಸ್ವಲ್ಪ ಅವ್ರ ಕಂಟೆಂಟ್ಸ್ಗೆ ಹೆಚ್ಚಿಗೆ ಮರ್ಯಾದೆ ಕೊಡೋರು. ಅದು ಅನಂತನಾಗ್ದು ಕೂಡ ಆ ಫೈಟಿಂಗು ಡ್ಯಾನ್ಸು ಎಲ್ಲ ಇಷ್ಟ ಆಗ್ತಿರ್ಲಿಲ್ಲ. ಅವನಿಗೆ ಕಾದಂಬರಿ ಆಧಾರಿತ ತಗೊಳ್ಳೋಲ್ಲ. ಅವ ನನ್ನ ಕ್ಯಾರೆಕ್ಟ್ರಿಗೆ ಮಾತಾಡ್ಕೊಳ್ಳೋದು, ನನ್ನ ಕ್ಯಾರೆಕ್ಟ್ರ್ ಈ ಥರ ಇದೆ, ನಾನು ಆಪ್ಷನ್ ಈ ಮನೆ ಪಕ್ಕದ ಮನೇಲಿದ್ದೀನಿ, ವಿಚಿತ್ರವಾದ ಡ್ರೆಸ್ ಹಾಕೊಂಡು ಅವನೇನು ಓಡಾಡಲ್ಲ, ಮಿಕ್ಕಿದ್ದು ಶುರು ಮಾಡೋಣ ಅಂತ ಆ ಥರ ಮಾಡೋಣ. ಅದು ಕ್ಲಿಕ್ ಆಗಬೇಕು, ಭಾಳನೇ ಕ್ಲಿಕ್ ಆಗ್ಬಿಟ್ಟು ಕೊನೆಗೆ ನಾನು ಕನ್ವರ್ಟೆಡ್ ಆ್ಯಸ್ ಎ ಕಾಮಿಡಿಯನ್
ಹೌದು, ಆಲ್ಮೋಸ್ಟ್ ನೀವು ಅದಾದ್ಮೇಲೆ ಕಾಮಿಡಿ ಜಾನರ್ಗೆ ಬಂದ್ಬಿಟ್ರಿ. ಫುಲ್ ಆಮೇಲೆ 90s ನಂತರ ನೀವು ವಿಲನ್ ಆಗಿ ಮಾಡ್ಲೇ ಇಲ್ಲ. ಕಾಮಿಡಿನಲ್ಲೂ ಚೇಷ್ಟೆಗಳಲ್ಲ, ಅಂದ್ರೆ ಈ ಸ್ಟುಪಿಡ್ ಕಾಮಿಡಿ ಅಲ್ಲ, ಹೌದು, ಮೀನಿಂಗ್ಫುಲ್ ಕಾಮಿಡಿನೇ ಹೌದು. ಸೇರಿಸ್ಕೊಂಡು ಮಾಡಂಗ ಮನೇಲಿ ಅರಟೆ ಹೊಡಿಯುವಾಗ ಹಾಸ್ಯ ಮಾಡಲ್ವಾ, ಹಂಗೆ ಮಾಡಿಕೊಂಡು ನಂದು ಅನಂತನಾಗ್ದು ಭಾಳ ಕ್ಲಿಕ್ ಆಯಿತು, ನಂದು ರವಿಚಂದ್ರಂದು ಕ್ಲಿಕ್ ಆಯಿತು, ವಿಷ್ಣುವರ್ಧನ್ ನಾನು ಮಾಡಿದವು, ದೊಡ್ಡಣ್ಣ ನಾನು ಮಾಡಿದವು, ಉಮಾಶ್ರೀ ನಾನು ಮಾಡಿದವು, ಅವಕ್ಕೆಲ್ಲ ಬೇರೆ ರೂಪ ಕೊಟ್ಟು. ಕರೆಕ್ಟ್. ಆಮೇಲೆ ಇನ್ನೊಂದು ಏನಾಯಿತು, ನಮ್ಗೆ ಅಳೋದು ಬರುತ್ತೆ, ಅಳಿಸೋದು ಬರುತ್ತೆ, ಅಂದರೆ ಕಣ್ಣಲ್ಲಿ ನೀರು ಹಾಕ್ಸೋದು ಗೊತ್ತಿದೆ ಆ್ಯಕ್ಟಿಂಗ್ ಮಾಡೋಕ್ಕೆ, ಇಲ್ಲ ಅಂದ್ಕೊಂಡಿರ ಅಂತ ಆ ಥರದ್ದು ರೋಲು ಒಪ್ಕೊಂಡೆ. ಅದು ಒಳ್ಳೆಯ ಅಪ್ಪ, ಒಳ್ಳೆಯ ಮಾವ, ಹಿಂಸೆ ಅನುಭವಿಸೋದು, ಸೊಸೆ ಗಲಾಟೆ, ಆ ಥರದ್ದು ಮಾಡಿದೆ. ಸೊ ವೆರೈಟೀಸ್ ಸಿಕ್ತು ನನಗೆ ಅವಾಗ. ಅಲ್ಲಿಂದ ಆಚೆಗೆ ಸ್ಕ್ರಿಪ್ಟ್ನ ನಮಗೆ ಬಿಟ್ಬಿಡೋರು ಅವರು, ಇವರು ಪಳಗ್ಬಿಟ್ಟಿದ್ದಾರೆ, ತೊಂದರೆನೇ ಇಲ್ಲ, ರೋಲ್ ಹೇಳ್ಬಿಟ್ಟು ಬಿಟ್ಬಿಡೋರು. ಕೆಲವರು ಇದರಿಂದ ಆಚೆ ಹೋಗೋದು ಬೇಡ, ಇದರಿಂದ ಆಚೆ ಹೋಗೋದು ಬೇಡ, ನಾವು ತಲೆ ಕೆಡಿಸ್ಕೊಂತಿರ್ಲಿಲ್ಲ. ಆಮೇಲೆ ಪಿಕ್ಚರೇ ನಮ್ಮಿಂದ ನಿಲ್ತಿರಲಿಲ್ಲ, ಅದು ಹೀರೋಯಿನ್ ಮೇಲೆ ಹೋಗೋದು. ಹಾಗಾಗಿ ಆಮೇಲೆ ನಮ್ಮದು ಕೆಲಸನೂ ಏನಾಗೋದು, ಅಟ್ ಎ ಟೈಮು 3 ಜನ ಹೀರೋ ಮಾಡ್ತಿದ್ರು, 3 ಜನರಲ್ಲೂ ಮಾಡ್ತಿದ್ದೀವಿ. ಅವರು 30 ದಿವಸ ಕೊಡ್ಬೇಕಾಯ್ತು, 40 ದಿವಸ, ನಾವು 5 ದಿವಸ 6 ದಿವಸ ಒಬ್ರಿಗೆ ಕೊಟ್ಟರೆ ಅವ್ರ ಕತೆ ಮುಗಿಸ್ಕೊಂಡು ಇವ್ರಿಗೆ ಅಂದರೆ 10 ಪಿಕ್ಚರ್ ರಿಲೀಸ್ ಅದ್ರ ಹತ್ರಲ್ಲೂ ಇರ್ತಿದ್ದು ನಾವು. ಒಂದು ಅಣ್ಣವ್ರದ್ದು ಇರ್ಬೋದು, ಇನ್ನೊಂದು ವಿಷ್ಣುವರ್ಧನ್ ಇರ್ಬೋದು, ಇನ್ನೊಂದು ಅಂಬರೀಷ್, ಹಂಗೆ ನಂಬರ್ ಆಫ್ ಪಿಕ್ಚರ್ಸ್ ಜಾಸ್ತಿ ಆಗಿದ್ದು. ಕರೆಕ್ಟ್. ಆಮೇಲೆ ಬ್ರ್ಯಾಂಡ್ ಆದ ಹೀರೋ ಜೊತೆಗಳು ಇವ್ರು ಪ್ಯಾರಲಲ್ ಇದ್ದರೆ ಪಿಕ್ಚರಿಗೆ ಸೊಗಡು ಅಂತ ನಮ್ಮನ್ನೆಲ್ಲ ಫಿಕ್ಸ್ ಮಾಡ್ಕೊಂಡು, ಬರೀ ಹೀರೋ ಇಂಪಾರ್ಟೆಂಟ್ ಅಲ್ಲ, ದೀಸ್ ಕ್ಯಾರೆಕ್ಟರ್ಸ್ ಆರ್ ಇಂಪಾರ್ಟೆಂಟ್ ಅನ್ನೋದು ತೋರಿಸ್ತಾ ಹೋದು. ಸೊ ಹಾಗಾಗಿ ನಾವು ಬ್ಯಾಡ್ಲಿ ನೀಡೆಡ್ ಆಗ್ತಾ ಹೋದೋದು. ಇದೆಲ್ಲ ಈಗ ಅನಲೈಸ್ ಮಾಡ್ತಿದ್ದೀನಿ, ಅವತ್ತು ಏನು ಗೊತ್ತು, ಬಂದಂಗೆ ಒಪ್ಕೊಳ್ಳೋದು, ರೋಲ್ ಮಾಡೋದು, ಅಲ್ಲೋಗಿ ತಿಂತಿದ್ದು ರೋಲ್, ಸರ್ ಹಿಂಗೆ ಮಾಡೋದು ಚೆನ್ನಾಗಿ ಬರೋದಿಲ್ಲ, ಅವರು ಸ್ವಲ್ಪ ನಾವು ಸೇರಿಸ್ಕೊಂತೀವಿ ರೀ ಸರ್ ಅಂತೆಲ್ಲ ಹೇಳಿ ಮಾಡ್ಕೊತಿದ್ದು. ಇದ್ರ ಮಧ್ಯೆ ನಾನೇನು ಮಾಡ್ತಿದ್ದೆ, ಟೈಮ್ ಟೇಬಲ್ ಹಾಕ್ಕೊತಿದ್ದೆ, 2 ದಿವಸ ನಾಟಕಕ್ಕೆ, 2 ದಿವಸ ಸೀರಿಯಲ್ಗೆ, ಇನ್ನೊಂದು 2 ದಿವಸ ಮನೆಗೆ, ಅಲ್ಲಿ 6-7 ದಿವಸ ಆಯಿತು. ಮಿಕ್ಕಿದ್ದು ಪಿಕ್ಚರ್ಗೆ, ಮತ್ತು 1 ದಿವಸ 2 ದಿವಸ ಏನಾದರೂ ಅನ್ಯಾಯ ಆದರೂ ಹೋರಾಟಕ್ಕೆ, ಕನ್ನಡಕ್ಕೆ, ಗಿನ್ನಡಕ್ಕೆ, ಹಾಗೆ ಭಾಗ ಮಾಡ್ಕೊಂಡು ಒಂದನ್ನು ಬಿಡಲ್ಲ. ನಿಮಗೆ ಆಶ್ಚರ್ಯ, ಅದ್ಭುತ, ಇವತ್ತು ಯಾರೂ ನಮ್ಮ ಥರ ಸಿಗೋದೇ ಇಲ್ಲ ನಿಮಗೆ. ಇಷ್ಟು ಫೀಲ್ಡ್ನಲ್ಲಿ ಜೀವಂತವಾಗಿರೋರು 40 ವರ್ಷದಿಂದ ಯಾರೂ ಸಿಗಲ್ಲ. ಅಂದರೆ ನಾನು ಹೇಳ್ದು ಹೆಂಗೆ ಅಂದರೆ, ಒಂದರಲ್ಲಿದ್ದು ಪಾಪ್ಯುಲರ್ ಆಗಿ ಇನ್ನೊಂದಕ್ಕೆ ಹೋಗ್ಬಿಟ್ಟವ್ರೆ, ಬೇಕಾದಷ್ಟು ಮಾಡ್ತಿದ್ದಾರೆ, ವಾಪಸ್ ಬಂದಿಲ್ಲ. ನಾನೊಬ್ಬರೇ ಅಷ್ಟು ಫೀಲ್ಡನ್ನು ಬಿಡ್ದಂಗೆ ಮಾಡ್ಕೊಂಡ್ರಿ. ಇವತ್ತು ಥಿಯೇಟ್ರಲ್ಲೂ ಇದ್ದೀನಿ, ಟಿ ವಿಲೂ ಇದ್ದೀನಿ, ಸಿನಿಮಾದಲ್ಲಿದ್ದೀನಿ, ಹೋರಾಟದಲ್ಲಿದ್ದೀನಿ, ರಾಜಕೀಯದಲ್ಲಿದ್ದೀನಿ, ಆಮ್ ಆದ್ಮಿ ಪಾರ್ಟಿ ಅಧ್ಯಕ್ಷ, ಅಗ್ರಿಕಲ್ಚರಿಸ್ಟ್ ಆಗಿದ್ದೀನಿ, ಕುಟುಂಬ. ನೀವು ಅಣ್ಣವ್ರ ಜೊತೆ ಯಾವ ಫಸ್ಟು ಶುರು ಮಾಡಿದ ಅಣ್ಣವ್ರು? ಮೊದಲನೇದು ಗುರಿ, ಅದೇ ಫಸ್ಟ್ ಅನ್ಸುತ್ತೆ. ಮೊದಲು ಗುರಿ, ಒಂದು ಮುತ್ತಿನ ಕತೆ, ಓಕೆ, ಜ್ವಾಲಾಮುಖಿ, ಎಲ್ಲ ಮೇನ್ ವಿಲನ್. ಜ್ವಾಲಾಮುಖಿ ಅಂತ ಒನ್ ಆಫ್ ದಿ ಮೇನ್. ಆಮೇಲೆ ಇನ್ನೊಂದು ಶಬ್ದವೇದಿ, ಲಾಸ್ಟ್ ಅವರ ಶಿವಣ್ಣಂದು ಪಿಕ್ಚರ್ ಮಾಡಿದ್ದೀನಿ. ಶಿವಣ್ಣನ್ ಮಾಡಿದ್ದೀರಾ? ಅಣ್ಣವ್ರ ಜೊತೆ ಒಂದು 4 ಸಿನಿಮಾ ಅಷ್ಟೇ ಸಿಕ್ಕಿದ್ದಿಲ್ಲ ಮನೆಗಳಿಗೇನಲ್ಲಿ. ನಾವು ಎಂಟರ್ ಆದ್ಮೇಲೂ ಕೂಡ ಅಣ್ಣ ಅವ್ರ ಕಂಪ್ನಿಗಳಿಗೆ ನಮಗೆ ಕರಿತಿರ್ಲಿಲ್ಲ, ನಮ್ಮ ಫೀಲ್ಡ್ಗಳೇ ಬೇರೆ. ನಾವು ಒಟ್ಟಿಸ್ಕೊಂಡು ನಾವು ಹೋಗ್ತಾನೆ ಇರಲಿಲ್ಲ. ಅವ್ರಿಗೆ ಯಾವಾಗ ಅನುಕೂಲ ಆಯಿತು ಆವಾಗ ಕರೆದ್ರು, ಆವಾಗ ಹೋಗಿ ಮಾಡಿದ್ದೆ. ಅದು ನಮ್ಮನ್ನು ಸಣ್ಣ ರೋಲಿಗೆ ಕರೀಲೇ ಇಲ್ಲ, ಪ್ಯಾರಲಲ್ ರೋಲೇ. ಗುರಿನಲ್ಲಿ ಪ್ಯಾರಲಲ್ ರೋಲು, ಜ್ವಾಲಾಮುಖಿ ಪ್ಯಾರಲಲ್ ರೋಲು, ಒಂದು ಮುತ್ತಿನ ಕತೆ ನಾನೇ ಮೇಯ್ನ್ ವಿಲನ್ನು. ಆಮೇಲೆ ಶಬ್ದವೇದಿನಲ್ಲಿ ಒಬ್ಬ ಪತ್ರಕರ್ತ ಇಂಪಾರ್ಟೆಂಟ್. ಶಿವಣ್ಣಂದು ಭಾಳ ಪಾಪ್ಯುಲರ್ ಆಯ್ತು, ಜನ್ಮದ ಜೋಡಿ ಮೇಯ್ನ್ ಇಂಪಾರ್ಟೆಂಟ್. ಹೌದು. ಅವನು ಆಮೇಲೆ ಗಲಾಟೆ ಅಳಿ ಯಂತ್ರದಲ್ಲಿ ಮೇಯ್ನ್. ಈ ಥರ ಬೇಕಾದಷ್ಟು ಮಾಡಿ. ಗಲಾಟೆ ಅಳಿ ಅಂದ್ರೆ ನಿಮ್ಮ ಮತ್ತೆ ದೊಡ್ಡಣ್ಣ ಕಾಂಬಿನೇಷನ್, ಸೂರ್ಯವಂಶ ಥರನೇ ಅಲ್ಲೊಂದು. ಸೂರ್ಯವಂಶ ಥರ. ಆಮೇಲೆ ವಿಷ್ಣುವರ್ಧನ್ ಜೊತೆ ಭಾಳಷ್ಟು ಪಿಕ್ಚರು, ರವಿಚಂದ್ರನ್ ಜೊತೆ, ಅಂಬರೀಷ್ ಜೊತೆ, ಪ್ರಭಾಕರ್ ಜೊತೆ, ಆಮೇಲೆ ದೇವರಾಜ್ ಜೊತೆ, ನಮ್ಮ ರಮೇಶ್ ಜೊತೆ, ಆಮೇಲೆ ಎಲ್ಲ ಬಹುತೇಕ ಕಲ್ಯಾಣ್ ಕುಮಾರ್ ಜೊತೆ ಮಾಡಿದ್ದೀನಿ, ಉದಯ್ ಕುಮಾರ್ ಜೊತೆ ಮಾಡಿದ್ದೀನಿ, ಬಾಲಕೃಷ್ಣನ್ ಜೊತೆ ಮಾಡಿದ್ದೀನಿ. ಭಾಳ ಇತಿಹಾಸ ಇರೋವಂಥ ಆ್ಯಕ್ಟ್ರು ನಾನು. ಆದರೆ ಈಗ ನನ್ನ ಪೀರಿಯಡ್ನವರು ಒಂದು 60 ಜನ ಸತ್ತೋಗ್ಬಿಟ್ಟಿದ್ದಾರೆ ನನ್ನ ಜೊತೆ ಮಾಡ್ತಿದ್ರು. ಮೋರ್ ದ್ಯಾನ್ 60 ಮೆಂಬರ್ಸ್. ಹೌದು. ಫ್ರಮ್ ಉದಯ್ ಕುಮಾರಿಂದ ಹಿಡಿದು, ರಾಜ್ಕುಮಾರಿಂದ ಹಿಡಿದು ಇಲ್ಲಿವರೆಗೂ ಸತ್ತೋಗ್ಬಿಟ್ಟಿದ್ದಾರೆ. ನಾನು ನಮ್ಮಂತ ಉಳಿದಿರೋದು ಇಷ್ಟು ಫೀಲ್ಡಲ್ಲಿ ಉಳ್ಕೊಂಡ್ರು ನಾನು ಒಬ್ಬನೇ. ಬಟ್ ನನ್ನ ಸಿನಿಮಾದಲ್ಲಿ ಉಳ್ಕೊಂಡ್ರು ಯಾರು, ಶ್ರೀನಿವಾಸ ಮೂರ್ತಿ ಇದ್ದಾರೆ, ಏಜ್ ಡಿ, ರಮೇಶ್ ಭಟ್ಟ, ಆಮೇಲೆ ಉಮೇಶು, ದೊಡ್ಡಣ್ಣ, ಉಮಾಶ್ರೀ ನನಗಿಂತ ಚಿಕ್ಕವರು, ಅವರು ಸೀನಿಯರ್ ಆರ್ಟಿಸ್ಟ್. ಇಷ್ಟೇ ಜನ ಹೇಳಿದ್ರು. ಲೋಕನಾಥ್ ಹೋದ್ರು, ಯಾರೂ ಇಲ್ಲ. ಅಶ್ವಥ್ ಅವ್ರ ಜೊತೆ ಬೇಕಾದಷ್ಟು ಪಾತ್ರ ಮಾಡಿದ್ದೀನಿ. KS ಅಶ್ವಥ್. ನಮ್ಗೆ ಅದೊಂದು ಅನುಭವ ಜಾಸ್ತಿ ಸಿಕ್ತು. ಆಮೇಲೆ ಒಳ್ಳೆ ಆ್ಯಕ್ಟರ್ ಆಗೋದಕ್ಕೆ ಟ್ರೈ ಮಾಡೋಕ್ಕೆ ಸಾಧ್ಯ ಆಗಿದೆ ಇವ್ರಿಗೆ. ಹಾಯ್, ನಮಸ್ಕಾರ. ನಾನು ನಿಮ್ಮ ಧರ್ಮ ಕೀರ್ತಿರಾಜ್. ಡೈಲಿ ಮಾಧ್ಯಮ ಪ್ರತಿಯೊಬ್ಬರನ್ನು ದಯವಿಟ್ಟು ಸಪೋರ್ಟ್ ಮಾಡಿ. ನನಗೊಂದು ಖುಷಿ ಏನಂದರೆ, ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು. ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನೇ ಒಂದು
ಒಂದು ಹಿಟ್ ಆಗಿರ್ಬೋದು ಫ್ಲಾಕ್ ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ. ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬ ಪ್ರೀತಿಯಿಂದ ಒಂದು ಇಂಟರ್ವ್ಯೂ ತೊಗೊಂಡಿದ್ದಾರೆ. ಇವರೆಲ್ಲ ಬಂದು ಯೂಟ್ಯೂಬ್ ಚಾನಲ್ಸಲ್ಲಿ ಎಲ್ಲೂ ಇರಲಿಲ್ಲ, ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು. ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ಸದಾ ಇರಲಿ. ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆಮ್. ಯಾಕಂದ್ರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡಬೇಕಂತಿದ್ರೆ. ಸೊ ನಿಮ್ಮ ಆಶೀರ್ವಾದ ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.